ಇನ್ನು ಪ್ರತಿಭಟನೆ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತವ್ರ ವಿಚಾರದಲ್ಲಿ ಹೇಳಿದ್ರೆ ಪರ ವಿರೋಧ ಈ ತರ ಟ್ಯಾಗ್ ಲೈನ್ ಮಾಡ್ಬಿಟ್ಟು ಇಟ್ಬಿಡ್ತಾರೆ ನಮ್ಮನ್ನೆಲ್ಲ. ಸೊ ಆ ವಿಚಾರದಲ್ಲಿ ಪ್ರತಿಭಟನೆಯಲ್ಲೇ ಭಾಗಿಯಾದಂತ ಒಂದಿಷ್ಟು ವಿದ್ಯಾರ್ಥಿಗಳು ಮಾತನಾಡಿದನ್ನ ಕೇಳಿಸ್ಕೊಂಡ್ಬಿಟ್ರೆ ನಿಜವಾಗಿಯೂ ಕೂಡ ಪ್ರತಿಭಟನೆ ಹೇಗೆ ಶುರುವಾಯಿತು, ಪ್ರತಿಭಟನೆ ಅದಾದ ನಂತರ ಎಲ್ಲಿಗೆ ಬಂತು, ಅದಾದ ನಂತರ ಪ್ರತಿಭಟನೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ದಾರಿ ತಪ್ಪಿಸ್ತಾ ಇರುವಂತವ್ರು ಯಾರು, ನಿಜವಾಗಿಯೂ ಕೂಡ ನೀಟ್ ವಿಚಾರದಲ್ಲಿ ಹೋರಾಟ ಮಾಡಕ್ ಬಂದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಸಂಕಟ ಆಗಿದೆ, ಎಷ್ಟು ನೋವಾಗಿದೆ, ಇವೆಲ್ಲ ವಿಚಾರಗಳು ಗೊತ್ತಾಗತ್ತೆ. ಅದರ ಜೊತೆಗೆ ಈ ವ್ಯಕ್ತಿ ಇದಾನಲ್ಲ, CJP ಅನ್ಕೊಂಡು ಅಲ್ಲೆಲ್ಲೋ US ಅಲ್ಲಿ ಇದ್ಕೊಂಡು ಥಪಾಕ್ ಅಂತ ಹೇಳಿ ಇಲ್ಲಿ ಬಂದು ಕೂತ್ಕೊಂಡು ಏನೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಮಾಡ್ತಾ ಇರೋದು ಏನು? ಅವತ್ತಿನ ಅರವಿಂದ್ ಕೇಜ್ರಿವಾಲ್, ಇವತ್ತು ದೀಪ್ಗೆ ಆ ಥರನಾ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಎಲ್ಲ ಹೇಳಿಕೆಗಳು, ಎಲ್ಲ ಬೆಳವಣಿಗೆಗಳು. ಇದು ನಾವು ಹೇಳ್ತಾ ಇಲ್ಲ, ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳು ಮಾತನಾಡ್ತಾ ಇರೋದು ನಿಮ್ಮ ಮುಂದೆ ಇಡ್ತಾ ಇದ್ವಿ ನೋಡಿ. ಉಗ್ರ ಸ್ವರೂಪ ಪಡೆದ ನೀಟ್ ಅಕ್ರಮ ದಂಗೆ ಹೋರಾಟದ ನೆಪದಲ್ಲಿ ನಡೆದಿದೆಯಾ ಷಡ್ಯಂತ್ರ? ನೀಟ್ ಅಕ್ರಮ ಹೋರಾಟದ ಹಾದಿ ತಪ್ಪಿದೆಯಾ? ಆಂದೋಲನದ ಆಶಯ ಏನು? ಆಗ್ತಿರೋದೇನು? ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಹೈಡ್ರಾಮಾ, ಹಂಗಾಮ, ಭಾರಿ ರಾಜಕೀಯ ಕೋಲಾಹಲಕ್ಕೆ ಸಾಕ್ಷಿಯಾಗ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಪ್ರತಿಭಟನೆಯ ಕಾವಲಿ ಧಗಧಗನೆ ಉರಿತಾ ಇದೆ. ಪ್ರತಿಭಟನಾಕಾರರ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿತಾ ಇದೆ. ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನೆ ಇದೀಗ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ದೊಡ್ಡ ಹೋರಾಟ ನಡೆಸುತ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿ ಸಂಘರ್ಷದ ಹಾದಿ ಹಿಡಿದಿದೆ. ಜಿರಲೆಗಳ ತೀವ್ರ ಹಿಂಸಾಚಾರ, ಸಂಘರ್ಷದಿಂದ ದೆಹಲಿ ಮತ್ತೊಮ್ಮೆ ಉದ್ವಿಗ್ನಗೊಂಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವ ಪ್ರೊಟೆಸ್ಟ್ ಹಿಂಸಾರೂಪ ಪಡೆದುಕೊಂಡಿದೆ. ಆಗ್ರಹ, ಹಕ್ಕಿನ ಹೆಸರಿನಲ್ಲಿ ಆರಂಭವಾದ ಹೋರಾಟ ಬೇರೆಯದ್ದೇ ದಾರಿ ಹಿಡಿದಿದೆ. ಗುಂಪಲ್ಲಿ ಗೋವಿಂದ ಅನ್ನೋ ತರ ಕೆಲ ಕಿಡಿಗೇಡಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿದ್ದ ಪ್ರತಿಭಟನಾಕಾರರ ನಡುವೆ ಬೆರೆತು ಹೋಗಿದ್ದಾರೆ. ಪ್ರತಿಭಟನೆ ಹದ್ದು ಮೀರಿದೆ. ದೆಹಲಿ ಮತ್ತೊಮ್ಮೆ ಹಿಂಸಾಚಾರ ಕಂಡಿದೆ. ಉದ್ದೇಶ ಒಂದೇ, ಆದ್ರೂ ನೀಟ್ ಹೋರಾಟದ ಹಾದಿಯೇ ತಪ್ಪುತ್ತಾ ಇದೆಯಾ? ನೀಟ್ ಹೋರಾಟದ ಮೂಲ ಉದ್ದೇಶವೇ ಮಾಯವಾಗಿದೆ. ಕೇಂದ್ರ ಸರ್ಕಾರ ಮಂಡಿ ಊರಲೇಬೇಕು ಎಂಬ ಹಠದಲ್ಲಿ ಹೋರಾಟದ ಆಶಯವೇ ಮರೆಯಾಗಿದೆ. ನೀಟ್ ದಂಗಲ್ ಸಂಪೂರ್ಣ ಅಡ್ಡದಾರಿ ಹಿಡಿದಿದೆ. ಪ್ರತಿಭಟನೆಯ ಗುರಿ ಏನೋ, ಆಗ್ತಿರೋದಿನ್ನೇನೋ. ಸ್ಪಷ್ಟ ಗುರಿಯೊಂದಿಗೆ ಸಾಗಬೇಕಿದ್ದಂತಹ ನೀಟ್ ಆಂದೋಲನ ಅರಾಜಕತೆಯತ್ತ ಸಾಗ್ತಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಹಾದಿ ತಪ್ಪಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಕಳೆದ 2 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ಇಂತಹ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕ್ತಾ ಇರುವಂಥದ್ದು. ಶಾಂತಿಯುತವಾಗಿ ಆರಂಭ ಆದಂಥ ಈ ಪ್ರತಿಭಟನೆ ಕಳೆದ 2 ದಿನಗಳಿಂದ ಉದ್ವಿಗ್ನ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ, ಕ್ರಾಂತಿಯಾಗಿ ಬದಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿರುವಂತಹ ಕೆಲವರು ಭದ್ರತಾ ತಂಡಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂಥದ್ದು, ಕಲ್ಲೆಸೆಯುವಂಥದ್ದು, ಲಾಠಿ ಪ್ರಹಾರ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಹಂತದಲ್ಲಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಂಪೂರ್ಣ ಅಡ್ಡದಾರಿ ಹಿಡಿಯುತ್ತಾ ನೀಟ್ ಹೋರಾಟ, ವಿದ್ಯಾರ್ಥಿಗಳ ಹಿತ ನಾಪತ್ತೆ, ಸ್ವಾರ್ಥ ಸಾಧನೆಯ ಮೇಲಾಟ, ದಿಕ್ಕು ತಪ್ಪಿದ್ದ ಹೇಗೆ, ತಪ್ಪಿದ್ದೆಲ್ಲಿ, ಅರಾಜಕತೆಯಾಯ್ತಾ ಆಂದೋಲನ? ಹೌದು, ಆರಂಭದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವ ಸ್ಪಷ್ಟ ಉದ್ದೇಶ ಇತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್ ಧುಮುಕಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಹೋರಾಟ ಮುಂದುವರೆದ ಭಾಗವಾಗಿ ಯಾವಾಗ ಸಂಸತ್ ಚಲೋವನ್ನ ಕೈಗೊಂಡ್ರೋ ಪ್ರತಿಭಟನೆಯ ರೂಪವೇ ಬದಲಾಯಿತು ನೋಡಿ. ವಿದ್ಯಾರ್ಥಿಗಳ ಹಿತ ಕಾಯುವ ಬದಲು ಸ್ವಾರ್ಥ ಸಾಧನೆಯೇ ಹೆಚ್ಚಾಯಿತು. ನೀಟ್ ಪ್ರತಿಭಟನೆಯಲ್ಲಿ RSS, ಬಿಜೆಪಿ ವಿರೋಧಿಗಳು, ವಿಪಕ್ಷಗಳು ಹೋರಾಟದಲ್ಲಿ ಕಾಣಿಸ್ಕೊಂಡ್ರು. ಹೋರಾಟಕ್ಕಿಂತ ರಾಜಕೀಯ ಹಸ್ತಕ್ಷೇಪವೇ ಜಾಸ್ತಿ ಆಯಿತು. ಇಡೀ ಹೋರಾಟವೇ ರಾಜಕೀಯ ರಣರಂಗವಾಗಿ ಬದಲಾಗಿ ಹೋಗಿದೆ. ಹೆಸರಿಗೆ ಮಾತ್ರ ವಿದ್ಯಾರ್ಥಿ ಹೋರಾಟ, ಆದ್ರೆ ಅಸಲಿಗೆ ಸೈದ್ಧಾಂತಿಕ ಘರ್ಷಣೆ, ವಿವಾದಾತ್ಮಕ ಘೋಷಣೆ, ಅವಹೇಳನ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಸ್ಲೋಗನ್. ಈ ಮೊದಲೇ ಹೇಳಿದಂತೆ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟದ ಸ್ವರೂಪ, ಆಶಯ, ಉದ್ದೇಶವೇ ಹಳ್ಳ ಹಿಡಿದಿದೆ. ನೀಟ್ ಅಕ್ರಮದ ವಿರುದ್ಧ ಹೋರಾಟ ಬರೀ ವಿದ್ಯಾರ್ಥಿ ಹೋರಾಟವಾಗಿ ಉಳಿಯದೆ ಸೈದ್ಧಾಂತಿಕ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಪ್ರತಿಭಟನೆಯ ನೆಪದಲ್ಲಿ ವಿವಾದಾತ್ಮಕ ಘೋಷಣೆಗಳು ಮೊಳಗಿವೆ. ಹೋರಾಟಗಾರರ ಬಾಯಿಂದ ವಿವಾದಾತ್ಮಕ, ಅವಹೇಳನಕಾರಿ ಭಾಷಣಗಳು ಬಂದಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಘೋಷಣೆ ಕೂಗಿದ್ದಾರೆ. ಜಂತರ್ ಮಂತರ್ನಲ್ಲಿ CJP ನಡೆಸ್ತಾ ಇರುವಂತಹ
ಪ್ರತಿಭಟನೆಯ ವೇದಿಕೆ ಮೋದಿ ವಿರೋಧಿ ಶಕ್ತಿಗಳಿಗೆ ಮತ್ತಷ್ಟು ಬಲವನ್ನು ಕೊಡುವಂತಹ ವೇದಿಕೆಯಾಗಿ ಬದಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಜನರನ್ನ ಗಮನಿಸ್ತಾ ಇದ್ರೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡಲಿಕ್ಕೆ, ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಲಿಕ್ಕೆ, ಮತ್ತೆ ಹಿಂದುತ್ವದ ವಿರುದ್ಧ ರಾಮ ಮಂದಿರ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಭಾಷಣದ ವಸ್ತುವಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಮೋದಿ ಟೀಕಿಸುವ ಭರದಲ್ಲಿ ರಾಮ ಸೀತೆ ಎಳೆತಂದಿದ್ಯಾಕೆ? ಧರ್ಮ ವಿರೋಧಿ, ದೇಶ ವಿರೋಧಿ ಭಾಷಣ, ಭಾರತ ಮಾತೆಯ ಬಗ್ಗೆಯೂ ಹೀಯಾಳಿಕೆ, ಅವಹೇಳನ. ನೀಟ್ ಅಕ್ರಮದ ವಿರುದ್ಧದ ಪ್ರತಿಭಟನೆಯಲ್ಲಿ ಮೋದಿ ಟೀಕಿಸುವ ಭರದಲ್ಲಿ ರಾಮ ಸೀತೆಯನ್ನ ಎಳೆತರಲಾಗಿದೆ. ಧರ್ಮ ವಿರೋಧಿ ಘೋಷಣೆ ಕೂಗಲಾಗಿದೆ. ಅಲ್ಲ ಮಾತ್ರ ಉಳಿತಾನೆ ಎಂಬ ಭಾಷಣವನ್ನ ಬಿಗಿಯಲಾಗಿದೆ. ಭಾರತ ಮಾತೆಯ ಬಗ್ಗೆಯೂ ಕೂಡ ಅವಹೇಳನ ಮಾಡಲಾಗಿದೆ. ಧರ್ಮದ್ರೋಹ, ದೇಶದ್ರೋಹದ ಹೇಳಿಕೆಗಳಿಗೆ ಈ ಹೋರಾಟ ಸೀಮಿತವಾಗಿ ಉಳಿದಿದೆ. ನೀಟ್ ಹೋರಾಟಕ್ಕಿಳಿದ ವಿದ್ಯಾರ್ಥಿಗಳಿಗೆ ಶಾಕ್, ಅಡ್ಡದಾರಿ ಹಿಡಿದಿರುವ ಬಗ್ಗೆ ವಿದ್ಯಾರ್ಥಿಗಳ ಆಕ್ರೋಶ. ನೀಟ್ ಹೋರಾಟದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಘೋಷಣೆಗಳ ಅಗತ್ಯ ಏನಿತ್ತು? ದೇಶದ ಐಕ್ಯತೆ, ಸಮಗ್ರತೆಗೆ ಪೆಟ್ಟು ನೀಡುವಂತಹ ಹೇಳಿಕೆಗಳು ಯಾಕೆ? ಆ ಹೇಳಿಕೆಗಳು ಇಲ್ಲಿ ಅನಿವಾರ್ಯತೆ ಇತ್ತಾ? ಅಂದ ಹಾಗೆ ನೀಟ್ ಹೋರಾಟದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳೇ ಶಾಕ್ ಆಗಿದ್ದಾರಂತೆ. ಆಗಬೇಕಾಗಿದ್ದೇನು, ಆಗ್ತಿರೋದೇನು? ಹೋರಾಟದ ದಿಕ್ಕು ತಪ್ಪಿದೆ ಅಂಥೇಳಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಅಡ್ಡದಾರಿ ಹಿಡಿದಿದ್ದಕ್ಕೆ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ವಿದ್ಯಾರ್ಥಿಗಳ ಹಿತ ಕಾಯುವ ಆಶಯದೊಂದಿಗೆ ಆರಂಭವಾದ ಹೋರಾಟ ಬರ್ಬರ್ತಾ ಹೋರಾಟದ ಹಾದಿಯೇ ತಪ್ಪಿದೆ. ಮೋದಿ ಟೀಕಿಸುವ ನೆಪದಲ್ಲಿ ವಿವಾದಾತ್ಮಕ, ಧರ್ಮದ್ರೋಹ, ದೇಶದ್ರೋಹದ ಅವಹೇಳನಕಾರಿ ಘೋಷಣೆಗಳು ಮೊಳಗಿವೆ. ಈ ಮೂಲಕ ಆಂದೋಲನದ ಸ್ವರೂಪವೇ ಬದಲಾಗಿ ಹೋಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.